ನಿಜವಾಗೂ ನಾವು ಈ ಮಾಹಿತಿ ನೀಡೋಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ, ಇಡೀ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಮೊದಲನೇದಾಗಿ ಪ್ರಥಮವಾಗಿ ಮಾಯಕೊಂಡ ಕ್ಷೇತ್ರದಲ್ಲಿ ಮೀಸಲು ಕ್ಷೇತ್ರದಲ್ಲಿ ಗೆದ್ದಂಥ KS ಬಸವಂತಪ್ಪನವರು ಇವತ್ತು ಕ್ಯಾಬಿನೆಟ್ ದರ್ಜೆಯ ಮಿನಿಸ್ಟರ್ ಆಗಿ ನಿನ್ನೆ 4 ಗಂಟೆಗೆ ರಾಜಭವನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅದಕ್ಕೆ ನಮ್ಮೆಲ್ಲ ದಾವಣಗೆರೆ ಜಿಲ್ಲೆ, ಹೊನ್ನಾಳಿ ತಾಲೂಕು ಮತ್ತು ಇಡೀ ಕರ್ನಾಟಕದ ಒಂದು ಮಾದಿಗ ಜನಾಂಗದ ವತಿಯಿಂದ ನಾನು ಭಾಳ ಸಂತೋಷವನ್ನು ವ್ಯಕ್ತಪಡಿಸ್ತಿದ್ದೇನೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಅವರು ಬಸವಂತಪ್ಪನವರು ಒಂದು ಪೌರ ಕಾರ್ಮಿಕರ, ಅವರ ತಂದೆ ತಾಯಿಗಳು ಪೌರ ಕಾರ್ಮಿಕರು, ಅವರಿಗೆ ಹುಟ್ಟಿದಂಥ ಒಬ್ಬ ಪೌರ ಕಾರ್ಮಿಕ ಬಸವಂತಪ್ಪನೂ ಸಹ ಪೌರ ಕಾರ್ಮಿಕ ಕೆಲಸವನ್ನು ಮಾಡಿ ಮಾಯಕೊಂಡ ಕ್ಷೇತ್ರದಲ್ಲಿ ಒಂದು ಬಾರಿ ಸೋತಿದ್ರು, 2ನೇ ಬಾರಿ ಗೆದ್ದರು. ಅವರು ಇವತ್ತು ಕ್ಯಾಬಿನೆಟ್ಟಲ್ಲಿ ಸಚಿವ ಸ್ಥಾನವನ್ನು ಅನುಭವಿಸ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮೆಲ್ಲ ಸಮಾಜಕ್ಕೆ ಭಾಳ ಸಂತೋಷದ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ನಿಜವಾಗ್ಲೂ ಹೇಳ್ಬೇಕನ್ನೋದಾದರೆ, ಏನು ಈ ಭಾರತ ದೇಶಕ್ಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನೀಡಿದಂಥ ಸಂವಿಧಾನದಡಿಯಲ್ಲಿ, ಸಾಮಾಜಿಕ ನ್ಯಾಯದಡಿಯಲ್ಲಿ ಮತ್ತು ಪರಿಶಿಷ್ಟ ಜಾತಿಯಲ್ಲಿ ಏನು ಅಲೆಮಾರಿಗಳು, ದಕ್ಕಲಿಗರು, ಸಮಾಜದ ಕಟ್ಟಕಡೆಯ ಜನರಿದ್ದರು, ಅವರಿಗೆ ನ್ಯಾಯ ಸಿಗಬೇಕನ್ನೋದ್ರೆ ಸಂವಿಧಾನದಡಿಯಲ್ಲಿ, ಹಾಗೆ ಸಂವಿಧಾನದಡಿಯಲ್ಲಿ ಆದೇಶ ಇತ್ತು. ಆ ಆದೇಶ ಪ್ರಕಾರ ಬಸವಂತಪ್ಪನವರು ಇವತ್ತು ಒಂದು ಸಚಿವ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅಂತೇಳಿ ನಾನು ಇಷ್ಟಪಡ್ತೀನಿ. ಬಸವಂತಪ್ಪನವರು ದಲಿತ ಕುಟುಂಬದಲ್ಲಿ ಹುಟ್ಟಿದ್ರು ಸಹ ಮೇಲ್ಪಂಕ್ತಿಯ ಜಾತಿಯ ಸಮಾಜದ ಜೊತೆಗೆ ಆ ಸಮಾಜವನ್ನು ಕೂಡ ಮೇಲೆತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಅದನ್ನು ಪರಿಗಣಿಸಿ ಈ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಸಚಿವ ಸ್ಥಾನವನ್ನು ನೀಡುವಂಥದ್ದೆಲ್ಲ ಮಾಡ್ತಾ ಅಂತೇಳಿ ನಿಜವಾಗ್ಲೂ ಇವತ್ತು ಬಸವಂತಪ್ಪನವರು ಎಲ್ಲ ಜಾತಿಯ ಮೇಲ್ಜಾತಿಯವರ ಜೊತೆಗೂಡಿ ಅವರ ಕಷ್ಟಗಳಲ್ಲಿ ಏನಾದರೂ ಅವ್ರ ಮನೆಯಲ್ಲಿ ಸಾವಾದರೆ ಅವರೇ ಖುದ್ದು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅವರ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸ, ಮತ್ತು ಏನಾದರೂ ಯಾರಾದ್ರೂ ಮರಣ ಹೊಂದಿದರೆ ಆ ಬಾಡಿಯನ್ನು ಊರಿಗೆ ತೆಗೆದುಕೊಂಡು ಹೋಗಿ ಮಣ್ಣು ಮಾಡುವಂಥ ಕೆಲಸವನ್ನು ಮಾನವೀಯತೆಯ ದೃಷ್ಟಿಯಿಂದ ಅವರು ಪ್ರತಿ ಮನೆಯಲ್ಲೂ ಮಾಡ್ತಿದ್ದಾರೆ. ಈ ವಿಚಾರದಿಂದ ಅವರು ಭಾಳ ಚಿರಯಾಗಿ ಆ ಕ್ಷೇತ್ರದಲ್ಲಿ ಹೆಸರನ್ನು ಪಡೆದಿದ್ದಾರೆ. ಆಮೇಲೆ ಈಗ ಆಲ್ರೆಡಿನ ಆಂಬುಲೆನ್ಸ್ ಬಸವಂತಪ್ಪ ಅಂತಲೂ ಅವರು ಹೆಸರು ಪಡೆದಿದ್ದಾರೆ. ಇಡೀ ಕರ್ನಾಟಕ ಸರ್ಕಾರದ 224 ಕ್ಷೇತ್ರದ MLAಗಳಲ್ಲಿ ಬಸವಂತಪ್ಪ ಭಾಳ ಸರಳ ಸಜ್ಜನಿಕೆಯ ವ್ಯಕ್ತಿ ಅನ್ನೋ ವ್ಯಕ್ತಿ, ಭಾಳ ಸಮಾಧಾನದ ವ್ಯಕ್ತಿ. ಬಡ ಜನರಿಗೂ ಸಹ ಅವರು ನಿಜವಾಗ್ಲೂ ಅವ್ರ ಕ್ಷೇತ್ರಕ್ಕೆ ಹೋದರೆ ಅವರು ಅಲ್ಲಿ ಹಳ್ಳಿಗಳಲ್ಲಿ ಟೀ ಅಂಗಡಿಗಳಲ್ಲಿ ಮನೆಯ ಕಟ್ಟೆ ಮೇಲೆ ಕುತ್ಕೊಂಡು ಅವ್ರ ಕೆಲಸಗಳನ್ನು, ಅವರ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಬಸವಂತಪ್ಪನವರು ಮಾಡ್ತಿದ್ದಾರೆ. ಆ ಮಾಡಿದ ಒಂದು ಪುಣ್ಯಕ್ಕೆ, ಅವರ ಕಷ್ಟಕ್ಕೆ ಸ್ಪಂದಿಸಿದಕ್ಕೋಸ್ಕರನ ಅವರಿಗೆ ಇವತ್ತು ಮಿನಿಸ್ಟ್ರಿಗಿರಿ ಸಿಕ್ಕಿದೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ನಮ್ಮ ಸಮುದಾಯಕ್ಕೆ ಸಂತೋಷ ಆಗಿದೆ. ಯಾಕಂತೇಳಿದ್ರೆ ಇಡೀ ಅಖಂಡ ಕರ್ನಾಟಕದಲ್ಲಿ ಮಾದಿಗ ಜನಾಂಗಕ್ಕೆ ಮುನಿಯಪ್ಪನವರಿಗೆ ಒಂದು ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. 2ನೇದು, ಈಗ ಯುವಕರು ಭಾಳ ಉತ್ಸಾಹಿಗಳು ಬಸವಂತಪ್ಪನವರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇಡೀ ಕರ್ನಾಟಕ ಮತ್ತು ದಾವಣಗೆರೆ ಜಿಲ್ಲೆ ಒಳಗೆ ಹೊನ್ನಾಳಿ ತಾಲೂಕಿನ ಎಲ್ಲ ಮಾದಿಗ ಬಂಧುಗಳು ನಾವು ಖುಷಿ ಪಡ್ತೇವೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಲಿಂಗಾಯತ ಸಮುದಾಯದ SS ಮಲ್ಲಿಕಾರ್ಜುನ್ ಮತ್ತು ದಲಿತ ಅಂತ ಪದ ಬಳಕೆಬಾರ್ದು, ಅನಿವಾರ್ಯ ಒಂದು ಜಾತಿ ಮೀಸಲಿರೋದ್ರಿಂದ ಬಸವಂತಪ್ಪನವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ದಾವಣಗೆರೆ ಜಿಲ್ಲೆಗೆ ಒಬ್ಬ ಲಿಂಗಾಯತ ಮತ್ತು ದಲಿತ ಕುಟುಂಬದ ಒಬ್ಬ ಬಸವಂತಪ್ಪನವರು 2 ಸಚಿವರು ಸೇರಿ ದಾವಣಗೆರೆ ಜಿಲ್ಲೆಯನ್ನು ಅಭಿವೃದ್ಧಿಯನ್ನು ಮಾಡುವಂಥದ್ದು ಮಾಡ್ಬೋದ ಹೇಗೆ ಅಂತ ಹೇಳಿ. ನಿಜವಾಗ್ಲೂ ಅಭಿವೃದ್ಧಿಯ ಅಧಿಕಾರರು ಅಂತಲೇ ಹೆಸರುವಾಗಿರುವ ಬಸವಂತಪ್ಪನವರು ಇವತ್ತು ಸ್ವಂತ ಮನೆ ಇಲ್ಲ, ಅವರಿಗೆ ಬಾಡಿಗೆ ಮನೆಯಲ್ಲಿದ್ದು ಜೀವನ ಮಾಡ್ತಿದ್ದಾರೆ. ಬಸವಂತಪ್ಪನವರು ಅವರಿಗೆ ಈ ಕ್ಷೇತ್ರದ ಮತ್ತು ದಾವಣಗೆರೆ ಜಿಲ್ಲೆಯ ಇಡೀ ರಾಜ್ಯದ ಬಡವರ ಜೀವನ ಕಷ್ಟಗಳು, ಕಾರ್ಪಣ್ಯಗಳು ಏನಿದೆ ಅನ್ನೋದು ಅವರು ಅರ್ಥಕೊಂಡಿದ್ದಾರೆ. ಕೆಲವು ಸರಿ ಅವರು ವಿಧಾನಸಭೆ ಒಳಗೂ ಸಹ ಈ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಅವ್ರು ಏನಾದ್ರೂ ಅಲ್ಲಿ ಚರ್ಚೆ ಒಳಗೆ ಕೇಳಿದರೆ ಬಡವರ ಪರವಾಗಿ, ಪೌರ ಕಾರ್ಮಿಕರ ಪರವಾಗಿ, ಹಿಂದುಳಿದ ದಲಿತ ಇವರ ಬಗ್ಗೆನೇ ಅವರು ಇಂಥ ವಿಚಾರಗಳನ್ನು ಎತ್ತಿ ಚರ್ಚೆ ಮಾಡಿದ್ದಾರೆ ಹೆಚ್ಚಾಗಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಏನು ಸಂವಿಧಾನ
ಆ ಸಂವಿಧಾನದ ಅಡಿಯಲ್ಲಿ ಎಲ್ಲ ಸಮುದಾಯಗಳು ಮೇಲ್ಪಂಕ್ತಿ ಮಟ್ಟಕ್ಕೆ ಬರಬೇಕು ಅಂತ ಒಂದು ಕನಸನ್ನು ಕಂಡಿದ್ರು. ಆದರೆ ಒಂದು ಕಡೆ ಇವತ್ತು ಕಾಂಗ್ರೆಸ್ ಪಕ್ಷ ಬಸವಂತಪ್ಪರವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು ದೇವರಾಜ ಅರಸು ಅವರು ಮತ್ತು ಬಿ ಆರ್ ಅಂಬೇಡ್ಕರ್ ಅವರ ಕನಸು ನನಸಾಯ್ತಾ ಅಂತ ಹೇಳಿ ಒಂದು ಕಡೆ ಇವತ್ತು ಚಿಂತನೆಗೆ ಒಳಪಡುವಂಥದ್ದಾಯ್ತಾ ಅಂತ. ಖಂಡಿತವಾಗೂ ನೀವು ಹೇಳ್ದಂಗೆ ಇವತ್ತು ದೇವರಾಜ ಅರಸು ಅವರಾಗಿರ್ಬೋದು, ಬಂಗಾರಪ್ಪನವರಾಗಿರ್ಬೋದು, ಮತ್ತು ಏನು ಸಿದ್ದರಾಮಯ್ಯನವರಾಗಿರ್ಬೋದು, ಮತ್ತು ಅಂಬೇಡ್ಕರ್ ಅವರಾಗಿರ್ಬೋದು, ಇವರೆಲ್ಲರ ಚಿಂತನೆ ಅಡಿಯಲ್ಲಿ ಸಾಗುವಂಥ ವ್ಯಕ್ತಿ ಬಸವಂತಪ್ಪ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಆ ಪ್ರಕಾರವಾಗಿ ಅವರಿಗೆ ಇದು ಸಿಕ್ಕಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ನಾನು ಇನ್ನೊಂದು ವಿಚಾರ ಹೇಳ್ತಿದ್ದೀನಿ. ನಮ್ಮ ಹೊನ್ನಾಳಿ ತಾಲೂಕಿನ ಭಾಳ ಸರಳ ಸಜ್ಜನಿಕೆಯ ಮತ್ತು ಭಾಳ ವ್ಯಕ್ತಿತ್ವದ ವ್ಯಕ್ತಿ ಅಂದರೆ ಡಿ ಜಿ ಶಾಂತನಗೌಡರು. ಡಿ ಜಿ ಶಾಂತನಗೌಡರಿಗೆ ಸಚಿವ ಸ್ಥಾನವನ್ನು ಸಿಗಬೇಕಾಗಿತ್ತು. ಅವರು ಯಾವುದೇ ರೀತಿಯ ಇಡೀ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಟ್ರವರ್ಸಿ ಮಾಡೋದಿಲ್ಲ. ಭಾಳ ಸಜ್ಜನಿಕವಾಗಿ ನ್ಯಾಯ ನೀತಿ ಧರ್ಮ ಅಂತೇಳಿ ಇಡೀ ತಾಲೂಕಿನಲ್ಲಿ ಅವರು ಓಡಾಡಿ ಜನರು ಕೆಲಸ ಮಾಡ್ತಿದ್ದಾರೆ. ಜನಪ್ರಿಯ ಶಾಸಕರು ಅಂತೇಳಿ ಹೆಸರು ಪಡ್ಕೊಂಡಿದ್ದಾರೆ. 3 ಬಾರಿ ಅವರು ಸಚಿವ MLA ಆಗಿ ಕೆಲಸ ನಿರ್ವಹಿಸಿದ್ದಾರೆ. ಅವರಿಗೆ ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಅವರ ವಯಸ್ಸಿಗೆ ಗೌರವವನ್ನು ಕೊಡಬೇಕಾಗಿತ್ತು. ಆದರೆ ಕೊಟ್ಟಿಲ್ಲ. ಅದು ನಮ್ಮ ತಾಲೂಕಿನ ಪ್ರತಿಯೊಬ್ಬ ವ್ಯಕ್ತಿಗೂ ಭಾಳ ನೋವಿದೆ ಅನ್ನೋ ಸಂಗತಿಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲೇ ಒಂದು ಕಡೆ ಕಾಂಗ್ರೆಸ್ ಪಕ್ಷ ನಿಮ್ಮ ಶಾಸಕರು ಡಿ ಜಿ ಶಾಂತನಗೌಡರು 3 ಬಾರಿ ಶಾಸಕರಾಗಿದ್ದಾರೆ. SS ಮಲ್ಲಿಕಾರ್ಜುನ ಅವರು ಕೂಡ 4 ಬಾರಿ ಆಗಿದ್ದಾರೆ. ಬಿಡಿ, ದಾವಣಗೆರೆ ವಿಚಾರಕ್ಕೆ ಬಂದರೆ. ಆದರೆ ಎಲ್ಲೇ ಒಂದು ಕಡೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನಲ್ಲಿ ಆ ಡಿ ಜಿ ಶಾಂತನಗೌಡರು ಬಸವನಗೌಡ ಕುಟುಂಬವನ್ನು ಎಲ್ಲೇ ಒಂದು ಕಡೆ ನಿರ್ಲಕ್ಷ್ಯ ಮಾಡ್ತಾ ಅಂತ ಹೇಳಿ ನಿಮ್ಮ ಕಾಂಗ್ರೆಸ್ ಪಕ್ಷದವರು ಕಾರ್ಯಕರ್ತರು ಎಲ್ಲ ನೋವನ್ನು ತೋಡ್ಕೊಳ್ಳುವಂಥದ್ದು ಪರಿಸ್ಥಿತಿ ರಸ್ತೆ ಇಕ್ಕಿಲಗಳಲ್ಲಿ ಮಾಡುವಂಥದ್ದು ಕೂಡ ಉದ್ಭವ ಆಗ್ತದೆ. ಖಂಡಿತವಾಗೂ ಡಿ ಜಿ ಬಸವನಗೌಡರು ಆಡಳಿತವನ್ನು ಈ ತಾಲೂಕಿನ ಜನ ನೋಡಿದೆ. ಡಿ ಜಿ ಶಾಂತನಗೌಡರವರ ಆಡಳಿತವನ್ನು ನೋಡಿದೆ. ಏನು ಅವರ ಆಡಳಿತದಲ್ಲಿ ಯಾವುದೇ ರೀತಿಯ ಯಾವುದೇ ಜಾತಿಯ ಜನರಿಗೆ ಯಾವತ್ತೂ ಅನ್ಯಾಯ ಆಗಿಲ್ಲ ಅಂತೇಳಿ ಸಾಮಾಜಿಕ ನ್ಯಾಯವನ್ನು ಅವರು ಪ್ರತಿಯೊಬ್ಬ ವ್ಯಕ್ತಿಗೂ ಕ್ಷೇತ್ರದ ಜನರಿಗೆ ಕೊಟ್ಟಿದ್ದಾರೆ. ಅವರಿಗೆ ಯಾವುದೇ ಪಕ್ಷ ಭೇದವಿಲ್ಲ, ಧರ್ಮ ಭೇದವಿಲ್ಲ, ಜಾತಿ ಭೇದವಿಲ್ಲ. ಆ ಒಂದು ಸರಳ ಸಜ್ಜನಿಕೆಯ ವ್ಯಕ್ತಿ ನಿಜವಾಗ್ಲೂ ಇವತ್ತು ಆ ಒಂದು ಏನು ಡಿ ಜಿ ಕುಟುಂಬ ಅಂದರೆ ಬಸವನಗೌಡರು ಮತ್ತು ಶಾಂತನಗೌಡರಿಗೆ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಸಚಿವ ಸಂಪುಟ ಅವರಿಗೆ ಎಲ್ಲ ಒಂದು ಕಡೆ ದ್ರೋಹ ಮಾಡಿದೆ ಅನ್ನೋ ಮಾತನ್ನು ಇಡೀ ತಾಲೂಕಿನ ಜನ ಖಂಡಿತವಾಗೂ ಅದನ್ನು ನೆನೆದು ನೋವನ್ನು ಮಾಡ್ತಾರೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ. ಮಂಜಪ್ಪ ಅಂತೇಳಿ ಕಾಂಗ್ರೆಸ್ ಪಾರ್ಟಿ ಮುಖಂಡರು. ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ಕ್ಷೇತ್ರದ ಮಾದಿಗ ಸಮುದಾಯದ ಶಾಸಕರಾದ ಬಸವಂತಪ್ಪನವರಿಗೆ ಸಚಿವ ಸ್ಥಾನ ನೀಡಿರುವುದು ನಮ್ಮೆಲ್ಲರ ಸಂತದ ಸಂಗತಿ. ಭಾಳ ಕೃತಜ್ಞತೆಯನ್ನು ನಾವು ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಅರ್ಪಿಸ್ತೇವೆ. ಒಂದು ವಿಚಾರ, ನಮ್ಮ ಹೊನ್ನಾಳಿ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಡಿ ಜಿ ಶಾಂತನಗೌಡರು ಅವರ ಅಣ್ಣರ ಕಾಲದಿಂದನೂ ಕಾಂಗ್ರೆಸ್ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ದುಡಿದು 3 ಬಾರಿ MLA ಆಗಿದ್ದರು. ಹಿರಿಯ ಶಾಸಕರಿಗೆ ಇವತ್ತು ನಾವು ಸಚಿವ ಸ್ಥಾನ ಸಿಗ್ತತೆ ಅಂತೇಳಿ ನಮ್ಮ ಹೊನ್ನಾಳಿ ಕ್ಷೇತ್ರದ ಜನತೆ ಭಾಳ ಒಂದು ನಿರೀಕ್ಷೆಯನ್ನು ಇಟ್ಟಿದ್ದೀವಿ. ಆ ನಿರೀಕ್ಷೆ ಹುಸಿಯಾಗಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಹಿರಿಯರಿಗೆ ಮಣಿ ಹಾಕಬೇಕಾಯಿತು, ಹಾಕಿಲ್ಲ. ಇವತ್ತು ಮುಂದಿನ ದಿನಗಳಲ್ಲಿ ಭಾಳ ಕಷ್ಟಕರ ಸಂಗತಿ ಬರುವಂಥದ್ದಾಗಿದೆ ಅಂತ ಈ ಮೂಲಕ ತಿಳಿಸ್ತೇನೆ.
ನಮ್ಮ ಹೊನ್ನಾಳಿ ತಾಲೂಕಲ್ಲಿ ನಮ್ಮ ಕುಲಬಾಂಧವರು ಬಸವಂತಪ್ಪನವರಿಗೆ ಅದು ಮಾದಿಗ ಜನಾಂಗದವರಿಗೆ ಒಂದು ಅವಕಾಶ ಕೊಟ್ಟಿದ್ದು ಅವರ ನಮ್ಮ ಸರ್ಕಾರಕ್ಕೆ ಕೃತಜ್ಞತೆಗಳು. ಹೋದ ವಾರ ಈಗ 15 ದಿವಸ ಕೆಳಗೆ ನಾನೇ ನಮ್ಮ ಶಾಂತನಗೌಡರಿಗೆ ನೇರವಾಗಿ ಕೇಳಿದ್ವಿ. ಆಮೇಲೆ ಬೇರೆ ಎಲ್ಲರೂ ನನಗೆ ವಾಟ್ಸಪ್ಪಲ್ಲಿ ಬಿಟ್ಟರು, ನಿಮ್ಮ ಗೌಡರು ಮುಂದಿನ ವಾರ ಮುಜರಾಯಿ ಇಲಾಖೆ ಮಿನಿಸ್ಟರ್ ಆಗ್ತಾರಂತ. ಅದು ನನ್ನ ಸ್ವಂತ ವಾಟ್ಸಪ್ಪಲ್ಲಿ ಹಾಕಿದ್ದೆ. ಅವ್ರು ಹಿರಿಯರು, ನಾವು ಕಂಡಾಗ ಅವ್ರ ಜೊತೆಗೆ ನಾವು 20-25 ವರ್ಷದ ಅವರ ಅನುಯಾಯಿಗಳು ಮತ್ತು ಅವರ ಅಭಿಮಾನಿಗಳು, ಅವರ ಶಿಷ್ಯರು ನಾವು. ಅದಕ್ಕೋಸ್ಕರ ಅವ್ರಿಗೆ ಯಾಕೆ ಇದಾಯಿತು ಅನ್ನೋದು ನಮಗೆ ದೇವ್ರಿಗೆ ಗೊತ್ತಿಲ್ಲ. ಈಗ 2 ಜನ ಅಲ್ಲ, ಇನ್ನೊಬ್ಬರು ಮಿನಿಸ್ಟರ್ ಮಾಡಿದ್ರೆ ನಮಗೇನೋ ತಪ್ಪಾಗಿದೆ. ಯಾಕಂದರೆ ಎಲ್ಲ ಮುಂಚೂಣಿಯಲ್ಲಿ ಗೌಡ್ರ ಹೆಸರೇ ಬರ್ತಾಯಿತ್ತು. ಡೆಲ್ಲಿಗೆಲ್ಲ ಹೋಗಿದ್ದರು. ಅವಾಗ ನಾವು ಭಾಳ ಖುಷಿ ಪಟ್ವಿ. ಏನೋ ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನಾದರೂ ಒಂದು ಅವಕಾಶ ಮಾಡಿಕೊಂಡು ನಮ್ಮ ಕ್ಷೇತ್ರಕ್ಕೆ ನಮಗೊಂದು ಅವಕಾಶ ಕೊಡಬೇಕು ಅಂತಂದೇಳಿ ಅದು ಹೇಳ್ತಾ, ನಮ್ಮ ಕುಲಬಾಂಧವರಾಗಿರ್ತಕ್ಕಂಥ ಬಸವಂತಣ್ಣನವರಿಗೆ ನಮ್ಮ ಈ ಇಡೀ ಕರ್ನಾಟಕದ ಮಾದಿಗ ಜನಾಂಗದ ಪರವಾಗಿ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು ಅರ್ಪಿಸಿದೆ. ಅದೇ ಥರ ನಮ್ಮ ಜಿಲ್ಲಾ ಮಂತ್ರಿ ಇನ್ನೊಬ್ಬರು ಅವರಿಗೂ ಸಹ ನಮ್ಮ ಮಾದಿಗ ಜನಾಂಗದ ಪರವಾಗಿ SS ಮಲ್ಲಿಕಾರ್ಜುನ ಸಾಹೇಬರಿಗೆ ಅವರಿಗೂ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತೇವೆ.